ಬಿಂದು ಆಗಿರುವಂಥ ನಮ್ಮ ಸ್ವಸಹಾಯ ಗುಂಪುಗಳ ಮಹಿಳೆಯರೇ, ತಮ್ಮೆಲ್ಲರಿಗೆ ಚಪ್ಪಾಳೆಯೊಂದಿಗೆ ಸುಸ್ವಾಗತ ಮತ್ತು ಅಭಿನಂದನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಸಚಿವರ ನೇತೃತ್ವದಲ್ಲಿ ನಮ್ಮ ಹೆಣ್ಮಕ್ಕಳಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು, ಆರ್ಥಿಕ ಮತ್ತು ಬೇರೆ ಎಲ್ಲ ಬೆಂಬಲಗಳನ್ನು ಕೊಡ್ತಾ ಅವರಿಗೆ ಮಹನೀಯರು ಹೆಸರಾದ ತಕ್ಷಣ ಬೇಗನೆ ವೇದಿಕೆಗಳಿಗೆ ಆಗಮಿಸಬೇಕು. ಪ್ರಥಮವಾಗಿ ರಾಣಿ ಚೆನ್ನಮ್ಮ SHG ಖಾನಾಪುರ ಬ್ಯಾಂಕ್ ಆಫ್ ಇಂಡಿಯಾದ ವತಿಯಿಂದ 10 ಲಕ್ಷಗಳ ಸಾಲವನ್ನ ಪಡಿತಾ ಇದ್ದಾರೆ. ಈ ಸಾಲದ ಮಂಜೂರಾತಿ ಪತ್ರವನ್ನ ವಿತರಿಸಬೇಕು ಅಂತ ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖಾ ಸಚಿವರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಶರತ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಸರ್ ಅವರು ಆ ಒಂದು ಪತ್ರವನ್ನ ವಿತರಣೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ SHG ಕಿತ್ತೂರು KGB ಬ್ಯಾಂಕ್ನ ವತಿಯಿಂದ 8 ಲಕ್ಷಗಳ ಸಾಲವನ್ನ ಇವರು ಪಡೆದುಕೊಳ್ತಾ ಇದ್ದಾರೆ. ಆ ಸಾಲದ ಮಂಜೂರಾತಿ ಪತ್ರವನ್ನ ವಿತರಣೆಯನ್ನ ಮಾಡಬೇಕು ಅಂತ ಮಹನೀಯರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಹಾಗೆ ದುರ್ಗಾದೇವಿ SHG ಕಮತ್ತೂರು ಹುಕ್ಕೇರಿ ಯೂನಿಯನ್ ಬ್ಯಾಂಕ್ನ ಖಾತೆಯಲ್ಲಿ ಅವರು 5 ಲಕ್ಷ ರೂಪಾಯಿಗಳ ಸಾಲವನ್ನ ಪಡಿತಾ ಇದ್ದಾರೆ. ಹಾಗೆ ಮಾಮೂಲಿ SHG ನಾಗರಾಜ್ ಚಿಕ್ಕೋಡಿ ಕೆನರಾ ಬ್ಯಾಂಕ್ ಖಾತೆಯಲ್ಲಿ 5 ಲಕ್ಷ ರೂಪಾಯಿಗಳ ಸಾಲವನ್ನ ಪಡಿತಾ ಇದ್ದಾರೆ. ಆ ಸಾಲದ ಮಂಜೂರಾತಿ ಪತ್ರವನ್ನ ಗಣ್ಯರು ವೇದಿಕೆ ಮೇಲೆ ವಿತರಿಸ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳು. ಅದರೊಂದಿಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಅಕ್ಕ ಕೆಫೆ 1 ವರ್ಷ ಯಶಸ್ವಿಯಾಗಿ ತನ್ನ ಸೇವೆಯನ್ನ ನೀಡಿದೆ. ಆ 1 ವರ್ಷದ ಸೇವೆಯಲ್ಲಿ 50 ಲಕ್ಷ ರೂಪಾಯಿಗಳ ವ್ಯಾಪಾರ ವಹಿವಾಟು ದಾಖಲಾಗಿದೆ. ಅಭಿನಂದನೆಗಳನ್ನ ಅವರಿಗೆ ಸಮರ್ಪಿಸ್ತಾ ಇದ್ದೇವೆ. ಅವರಿಗೆ ವೇದಿಕೆಯ ಮುಖ್ಯರ ಗೌರವ ಸಮರ್ಪಣೆ ವೇದಿಕೆ ಮೇಲೆ ಗ್ರಾಮೀಣ ಕಾರ್ಡ್ ಮಹಿಳಾ ಸ್ವಸಹಾಯ ಗುಂಪು ಬೆಳಗಾವಿಯವರು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಅಕ್ಕ ಕೆಫೆಯನ್ನು ಸ್ಥಾಪಿಸುವ ಮುಖೇನ ಯಶಸ್ವಿಯಾಗಿ ತಮ್ಮ ವ್ಯಾಪಾರ ವಹಿವಾಟನ್ನ ತೋರ್ಪಡಿಸಿದ್ದಾರೆ. 50 ಲಕ್ಷ ರೂಪಾಯಿಗಳ ವ್ಯಾಪಾರ ಆಗಿದೆ ಅಂದರೆ ಕಡಿಮೆಯಲ್ಲಿ ಜೋರ ಚಪ್ಪಾಳೆಯಲ್ಲಿ. ಎಲ್ಲ ಮಹನೀಯರಿಗೆ ಸಾಲದ ಮಂಜೂರಾತಿ ಪತ್ರವನ್ನ ವಿತರಿಸಿದಂತಹ ಹಾಗೂ ಗೌರವಿಸಿದಂತಹ ಎಲ್ಲ ಮಹನೀಯರಿಗೆ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. ಇದೀಗ ಈ ಭವ್ಯ ಕಾರ್ಯಕ್ರಮದಲ್ಲಿ ಮುಖ್ಯ ಕೇಂದ್ರ ಬಿಂದುವಾಗಿರುವಂತಹ ಡಾಕ್ಟರ್ ಈ ಸರಸ್ ಮೇಳದ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಡಾಕ್ಟರ್ ಶಾಲಿನಿ ರಜನೀಶ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೌಶಲ್ಯಾಭಿವೃದ್ಧಿಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮನೋಜ್ ಕುಮಾರ್ ಮೀನಾಜಿ ಅವರೇ ಮತ್ತು MD NLM ಸ್ನೇಹಲ್ ಅವರೇ, ನಮ್ಮ ಉಪ್ಪಾರ ಸಮಾಜದ ನಿಗಮದ ಅಧ್ಯಕ್ಷರಾಗಿ ಧರ್ಮಣ್ಣ ಉಪ್ಪಾರ್ ಅವರೇ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ರಾಹುಲ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಈ ಒಂದು ಸರಸ್ ಮೇಳದಲ್ಲಿ ಪಾಲ್ಗೊಳ್ಳಿಕ್ಕೆ ರಾಜ್ಯಾದ್ಯಂತ ಆಗಮಿಸಿರ್ತಕ್ಕಂಥ ಎಲ್ಲ ಸ್ವಸಹಾಯ ಗುಂಪಿನ ಎಲ್ಲ ನಮ್ಮ ತಾಯಂದಿರೇ, ಪ್ರತಿ ವರ್ಷ ನಾವು ಬೆಳಗಾವಿನಲ್ಲಿ ಅಧಿವೇಶನದ ಸಮಯದಲ್ಲಿ ನಾವು ಈ ಸರಸ್ ಮೇಳವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದರಲ್ಲಿ ಕಳೆದ ವರ್ಷವೂ ಕೂಡ ನಮ್ಮ ಖಾದಿ ಮತ್ತು ಈ ಸ್ವಸಹಾಯ ಸಂಘಗಳ ಮಾರಾಟ ಮಳಿಗೆ ಭಾಳ ಯಶಸ್ವಿಯಾಗಿ ನಡೀತು ಅಂತಕ್ಕಂಥದ್ದನ್ನು ಕೂಡ ನಮ್ಮ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಸರ್ಕಾರ
ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಹಿಳೆಯರ ಮೇಲೆ ಬಹಳ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ. ನಮ್ಮ ಸರ್ಕಾರಕ್ಕೆ ಮಹಿಳೆಯರ ಮೇಲೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇದೆ. ಇದು ಕೇವಲ ನಮ್ಮ ಮಾತಿನಲ್ಲ, ನಮ್ಮ ಕಾರ್ಯಕ್ರಮಗಳ ಮುಖಾಂತರ, ನಮ್ಮ ಯೋಜನೆಗಳ ಮುಖಾಂತರ ಇದನ್ನ ನಮ್ಮ ಸರ್ಕಾರ ಪ್ರದರ್ಶನ ಮಾಡಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ರಾಜ್ಯದ 5 ಗ್ಯಾರಂಟಿಗಳು ಏನು ನಮ್ಮ ಸರ್ಕಾರದ ಫ್ಲಾಗ್ಶಿಪ್ ಪ್ರೋಗ್ರಾಮ್ಗಳಿವೆ, ಇವೆಲ್ಲವೂ ಕೂಡ ಮಹಿಳೆಯರ ಕೇಂದ್ರೀಕೃತವಾಗಿವೆ. ನಮ್ಮ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ವಿಶೇಷವಾಗಿ ಗೃಹಲಕ್ಷ್ಮಿ ಕಾರ್ಯಕ್ರಮ ಈ ರಾಜ್ಯದ ಪ್ರತಿಯೊಂದು ಕುಟುಂಬದ ಮಹಿಳೆಯ ಯಾರು ಯಜಮಾಂತಿ ಇರ್ತಾರೆ ಅವರ ಅಕೌಂಟಿಗೆ ನಾವು ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಅಥವಾ ಶಕ್ತಿ ಕಾರ್ಯಕ್ರಮ ಈ ರಾಜ್ಯಾದ್ಯಂತ ಮಹಿಳೆಯರಿಗೆ ನಾವು ಬಸ್ಸಿನಲ್ಲಿ ಉಚಿತ ಪ್ರಯಾಣ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಇವೆಲ್ಲವೂ ಕೂಡ ಮಹಿಳೆಯರ ಕೇಂದ್ರೀಕೃತವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿವೆ. ಯಾಕೆ ಅಂತಂದ್ರೆ ನಮಗೆ ಮಹಿಳೆಯರ ಮೇಲೆ ವಿಶ್ವಾಸ ಇದೆ. ಮಹಿಳೆಯರ ಕೈಯಲ್ಲಿ ನಾವು ಹಣ ಕೊಟ್ಟರೆ ಅದು ಸದುಪಯೋಗ ಆಗ್ತದೆ. ಮಹಿಳೆಯರ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿ 1 ರೂಪಾಯಿ ಆ ಕುಟುಂಬದ ಏಳಿಗೆಗೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಪೌಷ್ಟಿಕತೆಗೆ ಉಪಯೋಗ ಆಗ್ತದೆ ವಿನಃ ಯಾವ ಮಹಿಳೆಯರು ಕೂಡ ಆ ಹಣವನ್ನು ತಮ್ಮ ಸ್ವಂತಕ್ಕಾಗಿ ಉಪಯೋಗ ಮಾಡೋದಿಲ್ಲ ಅಂತಕ್ಕಂಥ ವಿಶ್ವಾಸ ನಮ್ಮ ಸರ್ಕಾರಕ್ಕಿದೆ. ಅದಕ್ಕಾಗಿಯೇ ಈ ರಾಜ್ಯದಲ್ಲಿ ನಾವು ಮಹಿಳೆಯರ ಸಬಲೀಕರಣ ಮಾಡಿದರೆ ರಾಜ್ಯದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಸಮಾಜದಲ್ಲಿ ಬದಲಾವಣೆ ತರಬೇಕು. ಪ್ರತಿ ಕುಟುಂಬದ ಆದಾಯದಲ್ಲಿ ನಾವು ಹೆಚ್ಚಿನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಬೇಕು ಅಂದ್ರೆ ಅದು ಕೇವಲ ಮಹಿಳೆಯರಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ದೃಢ ಸಂಕಲ್ಪ ನಮ್ಮ ಸರ್ಕಾರದಾಗಿದೆ. ಅದಕ್ಕಾಗಿಯೇ ನಾವು ಇವೆಲ್ಲ ಕಾರ್ಯಕ್ರಮಗಳನ್ನು ತರ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಇಲ್ಲಿವರೆಗೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು ಇಲ್ಲಿವರೆಗೆ ನಾವು 1,56,402 ಸ್ವಸಹಾಯ ಗುಂಪುಗಳಿಗೆ ಇಲ್ಲಿವರೆಗೆ 1,800 ಕೋಟಿ ಸಮುದಾಯ ಬಂಡವಾಳ ನಿಧಿಯನ್ನು ನಾವು ವಿತರಣೆ ಮಾಡಿದ್ದೀವಿ. ಆ ಹಣ ನಮ್ಮ ಹತ್ರ ಇದೆ, 1,800 ಕೋಟಿ. ಅದಲ್ಲದೆ ನಾವು ಹೊಸ ಸ್ವಸಹಾಯ ಸಂಘಗಳಿಗೆ ಉತ್ತೇಜನ ಕೊಡಬೇಕು ಅಂತ ಹೇಳಿ ನಾವು 20,000 ರಿಂದ 30,000 ರೂಪಾಯಿ ಅನುದಾನ ರೂಪದಲ್ಲೂ ಕೂಡ ಸುತ್ತು ನಿಧಿಯಾಗಿ ನಿಮಗೆ ಕೊಟ್ಟಿದ್ದೇವೆ. ಇಲ್ಲಿಯವರೆಗೆ 65 ಕೋಟಿ ರೂಪಾಯಿ ತಮಗೆ ನಮ್ಮ ಸರ್ಕಾರದ ವತಿಯಿಂದ ಕೊಡಲಾಗಿದೆ. ಅದಲ್ಲದೆ ಇವತ್ತು ವಿಶೇಷವಾಗಿ ನಾವು ಈ ಸ್ವಸಹಾಯ ಸಂಘಗಳಿಗೆ ಹೆಚ್ಚಿನ ಒಂದು ಸಹಕಾರ ಕೊಡಬೇಕು ಅಂತ ಹೇಳಿ ನಾವು ಅಕ್ಕಪತ್ತಿನ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದರಿಂದ ನೇರವಾಗಿ ನಾವು ಸ್ವಸಹಾಯ ಸಂಘಗಳಿಗೆ ಇವತ್ತು ಏನು ಸಾಲವನ್ನ ಕೊಡ್ತಕ್ಕಂಥದ್ದಕ್ಕೆ, ಯಾಕಂದ್ರೆ ಬ್ಯಾಂಕ್ಗಳು ಕೆಲವು ಸಾರಿ ಹಿಂದೇಟು ಹಾಕ್ತವೆ, ಆದ್ರೆ ಅಕ್ಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ಕಮ್ಮಿ ದರದಲ್ಲಿ ನಿಮಗೆ ನಾವು ಏನನ್ನ ಕೊಡಬೇಕು, ಸಾಲವನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶನೂ ಕೂಡ ನಮ್ಮ ಸರ್ಕಾರದಾಗಿದೆ. ಹಾಗಾಗಿ ಇವತ್ತು ನಮ್ಮ ಅನೇಕ ಕಾರ್ಯಕ್ರಮಗಳು, ಅದು ನೆಲಜಲ ಮಿತ್ರ ಆಗಿರ್ಬೋದು ಮತ್ತು ಅನೇಕ ನಮ್ಮ ಉತ್ಪಾದನಾ ಕಂಪನಿಗಳು ಸ್ಥಾಪನೆ ಮಾಡತಕ್ಕಂಥದ್ದಾಗಿರ್ಬೋದು. ನಮ್ಮ ರಾಜ್ಯದಲ್ಲಿ ಸುಮಾರು 60 ಕಂಪನಿಗಳನ್ನು ನಾವು ಸ್ಥಾಪನೆಯನ್ನು ಮಾಡಿದ್ದೀವಿ. ಸುಮಾರು ಒಂದು ಕಂಪನಿಯಲ್ಲಿ 1,000 ಮಹಿಳೆಯರಂತೆ 60,000 ಮಹಿಳೆಯರ ಉತ್ಪಾದನಾ ಮೌಲ್ಯವನ್ನ ಮತ್ತು ಮಾರಾಟ ಜೋಡಣೆಯನ್ನು ಈಗಾಗಲೇ ಪ್ರಯೋಜನವಾಗಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಪ್ರತಿಯೊಂದು ಕಂಪನಿಗೆ 3 ಲಕ್ಷ ರೂಪಾಯಿ, 60 ಕಂಪನಿ ಒಟ್ಟ ಇಲ್ಲಿವರೆಗೆ 1,80,00,000 ರೂಪಾಯಿ ಹಣವನ್ನು ಕೊಡಲಾಗಿದೆ. ಅದರ ಜೊತೆಗೆ ಈ 60 ಕಂಪನಿಗಳಿಗೆ 15 ಲಕ್ಷ ರೂಪಾಯಿಯನ್ನು 9 ಕೋಟಿ ರೂಪಾಯಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಮತ್ತು ಮಹಿಳಾ ಸ್ವಾಮ್ಯದ ಸೂಕ್ಷ್ಮ ಉದ್ಯಮಗಳನ್ನು ಕೂಡ ಉತ್ತೇಜನ ಕೊಡಲಾಗಿದೆ. ಕ್ಷೀರ ಸಂಜೀವಿನಿ ಯೋಜನೆಯನ್ನು ಕೂಡ ಕಾರ್ಯಗತಗೊಳಿಸಲಾಗಿದೆ.
ಸರ್ಕಾರ ವಿಶೇಷವಾಗಿ ಮಹಿಳೆಯರ ಸಬಲೀಕರಣಕ್ಕೆ ಏನೆಲ್ಲ ಸಾಧ್ಯ ಇದೆಯೋ ಸರಸ್ ಮೇಳ ರಾಜ್ಯ ಮಟ್ಟದಾಗಿರ್ಬೋದು, ಇವತ್ತು ನಮ್ಮ ರಾಷ್ಟ್ರ ಮಟ್ಟದ ಸರಸ್ ಮೇಳ ಆಗಿರ್ಬೋದು, ಇವತ್ತು ಎಲ್ಲ ನಮ್ಮ ಸ್ವಸಹಾಯ ಸಂಘಗಳ ಬಲಪಡಿಸತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರದಿಂದ